ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಹೌಸ್ ಕ್ವೀನ್. ನಾನು ನಿಮ್ಮ ಹೌಸ್ ಕ್ವೀನ್. ಇವತ್ತೇನು ವ್ಲಾಗ್ ಆಮೇಲೆ ರೂಟೀನ್ ಅದು ಏನು ಶೇರ್ ಮಾಡಂಗಿಲ್ಲ ರೀ. ರೂಟೀನ್ ಶೇರ್ ಮಾಡಂಗಿಲ್ಲ ಅಂದ್ರೂ ನಂದು ಸದ್ಯ ಈಗ ಏನನ್ಬೋದು ರೀ, ಫಸ್ಟ್ಗೆ ಏನಂತಾರೆ ಅದಕ್ಕೆ ರೀ ಹೇಳಕ್ಕೆ ಇದನ್ನ ಬರುವತ್ತು ನೋಡ್ರಿ. ಖುಷಿ ಅಂದ್ರೆ ನನ್ನ ಫ್ಯಾಷನ್ ಅಂತಂದು ಅನ್ಬೋದ್ರಿ. ಅದು ನಂಗೆ ಇಷ್ಟ ಆಗ್ತಿತ್ತು ಸ್ಟಿಚಿಂಗ್. ಮನ್ಯಾಗ ಕೂತು ಏನು ಮಾಡೋದು ತಂದು ಸ್ಟಿಚಿಂಗ್ ಸ್ವಲ್ಪ ಮಾಡ್ತೀನಿ ರೀ. ಆಯ್ತು, ಹಿಂಗಾಗಿ ಅದು ಅವಾಗ ಹಾಬಿ ಐತ್ರಿ ನಂದು. ಈಗ ಅದು ಪ್ರೊಫೆಷ್ನಲ್ ಅಂತಂದು ಆಗೈತೆ ರೀ. ಅಂದ್ರೆ ಸ್ಟಿಚ್ ಮಾಡ್ತೀನಿ ರೀ, ಅಷ್ಟೊಂದೇನು ಭಾಳ ಮಾಡಂಗಿಲ್ಲ ರೀ. ಅಂದ್ರೆ ಮನೆ ಕೆಲಸ ಮನೆ ಇದನ್ನದು ನೋಡ್ಕೊಂಡು ನನಗೆ ಎಷ್ಟು ಆಕತ್ತೆ ಅಷ್ಟು ಮಾಡ್ತೀನಿ ರೀ. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದಂದ್ರೆ ರೀ, ಟೂರ್ ಬ್ಯಾಗ್ ರೀ. ಅಂದ್ರೆ ಎಲ್ಲ ರೀತಿ ಬ್ಯಾಗ್ಗಳು ಸ್ಟಿಚ್ ಮಾಡ್ತೀನಿ ರೀ ನಾನು. ನಿಮ್ಮ ಜೊತೆ ನಾನು ಶೇರ್ ಮಾಡ್ತೇನೆ ರೀ. ಇವತ್ತು ಟೂರ್ ಬ್ಯಾಗ್ ಇದು ಮಾಡಕ್ಕೇನು ರೀ, ಕಟಿಂಗ್ ಆಮೇಲೆ ಸ್ಟಿಚಿಂಗ್ ಮಾಡಕ್ಕೇನು ರೀ. ನಿಮ್ಮ ಜೊತೆ ಎಷ್ಟು ಆಕತ್ತೆ ಅಷ್ಟು ನಾನು ಶೇರ್ ಮಾಡ್ತೇನೆ ರೀ. ಬರ್ರಿ ನೀವು. ಆಮೇಲೆ ಮತ್ತೆ ಯಾರಿಗಾರೆ ಗೊತ್ತಿತ್ತಂದ್ರೂ ಹೇಳಿ ಕಮೆಂಟ್ ಮಾಡಿ. ಅಂದ್ರೆ ನಿಮಗೂ ಬರ್ತಿದ್ದಂದ್ರೆ ಇಲ್ಲ ನನಗಿಂತ ವೆರೈಟಿ ಬೇರೆ ಬೇರೆ ಬರ್ತಿದ್ದಂದ್ರೆ ಅದನ್ನು ಕಮೆಂಟ್ ಮಾಡಿ ಹೇಳೋದು ಮಾತ್ರ ಮರಿಬೇಡ್ರಿ. ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಒಟ್ಟು ಮರಿಬೇಡ್ರಿ. ಮೊದಲು ಸಬ್ಸ್ಕ್ರೈಬ್ ಮಾಡಿರಿ, ಯಾಕಂದ್ರೆ ಟಾರ್ಗೆಟ್ ಇನ್ನು 1000 ಐತ್ರಿ. ಈಗ ಕಮ್ಮಿ ಅದಾವ್ರಿ ಇನ್ನೂ ರೀ. ನಿಮ್ಮ ಆಶೀರ್ವಾದದಿಂದ ಆಗ್ಲತ್ತಂತನ್ರಿ ನಾ ರೀ. ನಿಮ್ಮ ಸಪೋರ್ಟ್ದಿಂದ ಆಕತ್ರಲ್ಲ ನೋಡಿ ಹಂಗೆ ಹೋಗ್ಬೇಡ್ರಿ, ಸಬ್ಸ್ಕ್ರೈಬ್ ಮಾಡಿರ್ತ ಹೇಳ್ತೇನೆ ರೀ. ಇಲ್ಲಿ ನೋಡ್ರಿ, ಈಗ ಗೊಬ್ಬರ ಚೀಲ ತೊಗೋದ್ರಿ, ಅದನ್ನ ಸೈಡ್ಗೆ ಏನಲ್ರಿ ಅವನ್ನ ಕಟ್ ಮಾಡಿ ತೆಗಿದ್ರದು. ಅದಾದಂತ ನೋಡ್ರಿ ಮಾರ್ಜಿನ್ ಹಾಕೋದ್ರಿ. ಈಗ ಮಾರ್ಜಿನ್ ನಾನು ನಿಮಗೆ ಮುಂದೆ ಸರಿಯಾಗಿ ತಿಳಿಸಿ ಹೇಳೀನಿ ರೀ. ಈಗ ನೀವು ಕಟಿಂಗ್ ಅಷ್ಟೇ ನೋಡ್ರಿ ನೀವು, ನಾ ಆಮೇಲೆ ನಿಮಗೆ ಮಾರ್ಜಿನ್ ಸರಿಯಾಗಿ ತಿಳಿಸಿ ಹೇಳೀನಿ ರೀ. ಎಲ್ಲರಿಗೂ ಗೊತ್ತಾಕತ್ರಿ, ಬರಂಗಿಲ್ಲ ಹಂಗೇನಿಲ್ಲ ರೀ. ಈಸಿ ಐತಿ ಮಾತ್ರ ರೀ ಅದೆಲ್ಲ ರೀ. ಬೇಕಾದಷ್ಟು ನಮಗೆ ಇದು ಟಪ್ ಐತಿ ಇದನ್ನ ಐತಂದ್ರೂ ಏನೇನೂ ಇಲ್ಲ ರೀ. ಈಸಿ ಐತಿ ಮಾತ್ರ ರೀ, ಎಲ್ಲರಿಗೂ ಬರ್ತೈತೆ ರೀ. ತಟ್ ಏನು ಮಾಡೋದು ಮಾತ್ರ ಏನಿಲ್ಲ ರೀ, ಅಂದ್ರೆ ಹಿಂಗೆ ಟೈಟ್ ಇದ್ದದ್ದು ಬಿರ್ಸಿದ್ದು ತೊಗೋದ್ರಿ. ಅಂದ್ರೆ ಏನೇನು ಆಕತ್ರಿ, ಬ್ಯಾಗು ಚಲೋ ಆಕತ್ರಿ, ಟೈಟ್ ಕುಂದಿರ್ತೈತೆ ರೀ ಅದು. ಹಿಂಗಾಗಿ ಹಬ್ಬ ಆದಂತ ನೋಡ್ರಿ ಬ್ಯಾಕ್ ಟು ರುಟೀನ್ ತನ್ಬೋದು ರೀ. ಮತ್ತು ರುಟೀನ್ ಸ್ಟಾರ್ಟ್ ಆಗೈತೆ ರೀ. 2 ದಿನ ಹಿಡಿಲೇಗಿನ್ ರೀ. ದಸರಾ ಹಿಡ್ಕೊಂಡಾನೆ ಹಿಡ್ದೇ ಇಲ್ಲ ತನ್ಬೋದು ರೀ. ದಸರಾ ಆದ ನಂತರ ಹಿಡ್ಕೊಂಡು ಹಿಡ್ದೇ ಇಲ್ಲ ರೀ. ಈಗ ಭಾಳ ಅದಾವೆ ಹೊಲಿವು ಕಸ್ಟಮರ್ದು ಅದು ರೀ. ಅದ್ರೋಗಿ ಬ್ಯಾಗ್ ಬಂದಿದ್ದು ನಾನು ಹೊಲ್ಯಾಕ ನಿಮ್ಮ ಜೊತೆ ಶೇರ್ ಮಾಡ್ಬೇಕಂತಂದು ಮಾಡತ್ತೇನೆ ನೋಡಿರಿ. ಹೆಂಗಿದ್ರು ನಮ್ಮ ಹೊಲ್ಕೋಕೆ ಇದನ್ನು ಬಿಟ್ಟು ನಮಗೂ ಬೇಕಾಗಿದ್ದು ಬ್ಯಾಗ್ಗಳು ಅದ್ರನಿಲ್ಲ ರೀ. ಈಗ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತಂದು ಇದು ಮಾಡತ್ತೇನೆ ನೋಡಿರಿ. ಈಗ ನೋಡಿರಿ, ಅದು ಏನು ಗೊಬ್ಬರ ಚೀಲ ಕಟ್ ಮಾಡ್ಕೊಂಡಿರೋದಲ್ಲ ಅದು ಇದನ್ನ ಇಟ್ಟೇನಿಲ್ಲ ರೀ. ಇವೆಲ್ಲನೂ ಪೀಸ್ಗಳು ಕಟ್ ಮಾಡ್ಕೋಬೇಕು ರೀ. ಅಂದ್ರೆ ಅಸ್ತರ್ ಪೀಸ್ ರೀ. ಆಮೇಲೆ ಮೇನ್ ಪಾರ್ಟ್ ಅಂದ್ರೆ ಏನು ರೀ, ಇದ್ರ ಸಲುವಾಗಿ ನೀವೇನು ಬೇರೆ ಬಟ್ಟೆ ತೊಗೋಬೇಕನ್ನೋ ಅವಶ್ಯಕತೆ ಇರೋಂಗಿಲ್ಲ ರೀ. ಈಗೇನು ಸಾಡಿ ತ್ರೋಗಿನ ಬ್ಲೌಸ್ ಪೀಸ್ಗಳು ಇರ್ತಾವಲ್ಲ ರೀ, ಅವು ಯಾವರೇ ವೇಸ್ಟ್ನ ಹೊಲ್ಕೊಲಾರ್ದಂತ ಇರ್ತಾವಲ್ಲ ಬ್ಲೌಸ್ ಪೀಸ್, ಅವತ್ತನ್ನು ತೊಗೊಂಡ್ರೆ ನಡೀತೀರಿ. ಅಥವಾ ಸಾಡಿ ಇದ್ರೂ ನಡೀತೈತೆ ರೀ ವೇಸ್ಟ್. ಆದ್ರೆ ಏನಿಲ್ಲ ರೀ, ಮೇನ್ ಬಟ್ಟೆ ಚಂದ ಇರ್ಬೇಕು ರೀ. ಅಂದ್ರೆ ಏನಿಲ್ಲ ಅನ್ನಕತ್ರಿ, ಚಂದ ಕಾಣ್ತದೆ ರೀ ಇದು ರೀ. ಈಗ ನೋಡಿರಿ, ಇದು ಮೇನ್ ಬಟ್ಟೆ ನೋಡಿರಿ. ಇದನ್ನು ಮ್ಯಾಲೆ ಹಾಕಿದ್ದೇನೆ ರೀ ಒಳಗಿನ ಸೈಡ್. ಅದೇನು ಬ್ಲೌಸ್ ಪೀಸ್ ತೋರಿಸಿಲ್ಲ, ಲೈನಿಂಗ್ ಬ್ಲೌಸ್ ಪೀಸ್, ಅದನ್ನು ಅಸ್ತರ ತಂದು ಹಾಕಕ್ಕೇನು ರೀ. ಅಸ್ತರ್ ಮಾತ್ರ ಹಾಕಬೇಕು ರೀ. ಎಷ್ಟು ಅಸ್ತರ ಹಾಕ್ತಿರ್ಲಿ ಅಷ್ಟು ಚಲೋ ಅನ್ಸುತ್ತೆ ಮಾತ್ರ ರೀ. ಅಂದ್ರೆ ಬ್ಯಾಗ್ ಚಲೋ ಹಾಕತ್ತೆ ರೀ. ಒಂದೇನು ರೀ, ಕೊಂಡು ತೊಗೋಬದ್ಲಿ ನಾ ಅಂತ 100, 200, 300 ಕೊಟ್ಟು ತೊಗೋಬದ್ಲಿ ರೀ ನಾವೇ ಸ್ಟಿಚ್ ಮಾಡ್ಕೊಂಡ್ರೆ ರೀ ಗಟ್ಟಿಮುಟ್ಟು ಇರ್ತೈತೆ ರೀ. ಆಮೇಲೆ ಏನಾಕತ್ತೆ ರೀ, ಅಂದ್ರೆ ತಾಳ್ತತ್ರಿ ನೋಡಿ. ಅಂದ್ರೆ ಭಾಳ ದಿನ ತಾಳುವಂಕಿ ಬರ್ತೈತೆ ರೀ. ಹಿಂಗಾಗಿ ಇವನ್ನಿಷ್ಟು ಕಟ್ ಆದ ನಂತರ ನೋಡಿರಿ, ಈಗ ಹ್ಯಾಂಡಲ್ ರೀ, ಇದನ್ನು ಕಸಿನೂ ಕಟ್ ಮಾಡ್ಕೊಂಡೇನಿ ನೋಡಿರಿ. ಈಗ ನೋಡ್ರಿ, ಇಲ್ಲಿ ನಾನು ಕರೆಕ್ಟಾಗಿ ನಿಮ್ಗೆ ಅಳತಿ ಹೇಳತ್ತೇನೆ ರೀ. ಇದು ನನ್ನ ಮೆಥಡ್ ತ್ರೋಗಣ ಹೇಳತ್ತೇನೆ ರೀ. ನಿಮ್ಗೆ ಹೆಂಗೆ ಅರ್ಥ ಆಕೈತೆ ನಂಗೆ ಗೊತ್ತಾಗಂಗಿಲ್ಲ ರೀ. ಅಂದ್ರೆ ನಾ ಗೌಟಿ ತ್ರೋ ಹೇಳ್ತೇನೆ ರೀ. ನಾ ಇದು ಕಲ್ತದ್ರಿ ಮೇಲೆ ಕಲ್ತದಂದ್ರೆ ಏನು ರೀ, ನಂದು ನಾ ಮನಸ್ಲೇನೆ ಕಲ್ತದೈತ್ರಿ. ಇದು ನನಗೆ ಯಾರೂ ಏನು ಕಲ್ಸಿಲ್ಲ, ನಾನು ನೋಡೇ ಹಿಂಗೆ ಇದ್ರೋ ಕಲ್ತೇನೆ ರೀ. ಈಗ ನೋಡಿರಿ, ಇದು ಗೊಬ್ಬರ ಚೀಲ ಐತಲ್ಲ, ಇದನ್ನ ಫಸ್ಟ್ ಎಲ್ಲ ಈಗ ನಿಮ್ಗೆ ಕಟ್ ಮಾಡ್ಕೊಂಡು ನಾನು ಶೇರ್ ಮಾಡೇನಿ ರೀ. ಈಗ ಅಳತಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿರಿ. ಹಿಂಗೆ ಅಡಾಲ್ಕೆ 16 ತೊಗೋದ್ರಿ. ಹಿಂಗೆ ಅಡಾಲ್ಕೆ 16 ರೀ. ಹಿಂಗೆ ಉದ್ದಕ್ಕೇನಿಲ್ಲ ರೀ 17 ತೊಗೋದ್ರಿ. ಅಂದ್ರೆ ಇದನ್ನ ಹಾಕತ್ರಿ. ಇದು 17 ತೊಗೋತಂದ್ರೆ ರೀ, ಇದು ಬ್ಯಾಗಿದ ಮೇನ್ ಬ್ಯಾಕ್ ಮತ್ತು ಫ್ರಂಟ್ ಪಾರ್ಟ್ ಹಾಕತ್ರಿ. ಇದು ಸೈಡ್ ಪಟ್ಟಿ ಹಾಕತ್ರಿ. ಈ ಸೈಡ್ ಪಟ್ಟಿ ಏನಿಲ್ಲ ರೀ, ಇಲ್ಲಿ ನೋಡ್ರಿ, ಹಿಂಗೆ 6 ತೊಗೋದ್ರಿ. ನೋಡ್ಬೋದು ನೀವು, ಕಾಣಿಸತ್ತಿಲ್ರಿ. ಹಿಂಗೂ 6 ತೊಗೋದ್ರಿ. ಆಮೇಲೆ ಹಿಂಗೆ 17 ತೊಗೋದ್ರಿ. ಇದು ಇಷ್ಟೇನು ಹತ್ತಂಗಿಲ್ಲ, ಇತ್ತು ಏನು ಕಮ್ಮಿ ಹತ್ತತ್ರಿ. ಆದ್ರೂ ಎಕ್ಸ್ಟ್ರಾ ತೊಗೊಂಡಿರ್ತಂದ್ರೆ ಎಕ್ಸ್ಟ್ರಾ ಅದಕ್ಕೆ ಕಟ್ ಮಾಡಿ ತೆಗಿಯಾಕೆ ಬರ್ತದಂದು. ಇದನ್ನ ಹಿಂಗೆ 6, ಹಿಂಗೆ 17 ಅರ್ಥ ಆಗ್ತದೆ ಅನ್ಕೋತೀನಿ ರೀ. ಇದು ಅಳ್ತಿಲೇನಿಲ್ಲ ರೀ. ಏನು ಮಾಡೋದಂದ್ರೆ ರೀ, ಇದೇನು ನಾವು ಫಸ್ಟಕ್ಕೆ ಏನು ಚೀಲ ಕಟ್ ಮಾಡಿರ್ತೀವಲ್ಲ, ಈ ಗೊಬ್ಬರ ಚೀಲನೇನೆಲ್ಲ ಏನು ಮಾಡೋದ್ರಿ, ಇವೆಲ್ಲ ಕಟ್ ಮಾಡ್ಕೋದ್ರಿ. ಅಂದ್ರೆ ಇದು ಅಸ್ತರ್ ರೀ. ಇದು ಹಂಗೆ ಕಟ್ ಮಾಡೋದು. ಇದು ಎಷ್ಟು ಐತ್ರಲ್ಲ ಚೀಲ ಕಟ್ ಎಷ್ಟು ಮಾಡ್ಕೊಂಡಿರ್ಲೆ
ಅದ ಅಳತಿಲಿನ ಇದು ಕಟ್ ಮಾಡ್ಕೋದ್ರಿ. ಇದು ಅಸ್ತರ್ ಪೀಸ್ ಹೊರಗೆ ಒಳಗಿನ ಸೈಡ, ಇದು ಸೈಡ್ ಪಟ್ಟಿ ರೀ. ಇದು ಅಷ್ಟೇ ರೀ. ಇದು ಎಷ್ಟು ಕಟ್ ಮಾಡ್ಕೊಂತಿಲ್ಲ ಸೇಮ್ ಟು ಸೇಮ್ ಇವು ಎಲ್ಲ ಹಿಂಗೆ ಕಟ್ ಮಾಡ್ಕೋತೀವಿ. ಇದಾದ್ರಿ ಇದು ಮುಂದಿನ ಫ್ರಂಟ್ದು ಬ್ಯಾಗಿಗೆ ಬರ್ತದೆ ರೀ. ಇದು ಮೇನ್ ಅರಿಬಿ ಅಂದ್ರೆ ಇದು ರೀ, ಬಟ್ಟೆ ರೀ. ಇದು ಹಂಗೆ ಕಟ್ ಮಾಡ್ಕೋದು ನೋಡ್ರಿ. ಇವೇನು ಸೇಮ್ ಕಟ್ ಮಾಡ್ಕೊಂತಿಲ್ಲ ಹಂಗೆ ರೀ. ಇಲ್ಲಿ ಈ ಕಡೆ ಹಿಂಗೆ 16 ರೀ, ಆಮೇಲೆ ಹಿಂಗೆ 17 ಕಟ್ ಮಾಡ್ಕೋದ್ರಿ. ಆಮೇಲೆ ಇದು ಸೈಡ್ ಪಟ್ಟಿದ್ರು ರೀ, ಇದು ಹಿಂಗೆ 6, ಆಮೇಲೆ ಹಿಂಗೆ 17 ಇದು ಕಟ್ ಮಾಡ್ಕೋದ್ರಿ. ಸೇಮ್ ಎಲ್ಲ ಸೇಮ್ ಟು ಸೇಮ್ ಅದ ರೀ. ಇವಿಷ್ಟು ಕಟ್ ಮಾಡ್ಕೋದ್ರಿ. ಆಮೇಲೆ ಏನಿಲ್ರಿ, ಅದಾದ ನಂತರ ನೋಡ್ರಿ ಇದೇನಿಲ್ರಿ ಕಸಿ ರೀ, ಅಂದ್ರೆ ಮ್ಯಾಲ ಹ್ಯಾಂಡಲ್ ತಂದಿರ್ತೀವಿ ರೀ ಇಟ್ಕೊಳಕ್ಕೆ. ಇದೇನೈತಿಲ್ಲ ಇದು ಅಸ್ತರ್ ಪೀಸ್ ಏನು ಇದಕ್ಕೆ ಹತ್ತಂಗಿಲ್ಲ ರೀ, ಬರೀ ಇತರ ಬಟ್ಟೆ ಅಷ್ಟೇ ಹತ್ತದ್ರಿ, ಮೇನ್ ಅರ್ವಿ ಅಷ್ಟೇ ಹತ್ತದ್ರಿ. ಇದು ಇಂಥವ 2 ಇಂಚಿನ ಇದನ್ ರೀ, ಗೊತ್ತಾಗತ್ತೆ ಅನ್ಕೋತೀನಿ ರೀ. ಹಿಂಗೆ 2 ರೀ, ಆಮೇಲೆ ಹಿಂಗೆ 25 ಸೆಂಟಿಮೀಟ್ರ್ ರೀ. ನೋಡಿರಿ ಇಲ್ಲಿಂದ ಇಲ್ಲಿ 25 ರೀ, ಆಮೇಲೆ ಹಿಂಗೆ 2 ಸೆಂಟಿಮೀಟ್ರ್ ಇಷ್ಟು ತಗೋದ್ರಿ. ಅಂದ್ರೆ ಕರೆಕ್ಟ್ ಆಕತ್ರಿ. ಅಂದ್ರೆ ಭಾಳ ಉದ್ದು ಹೋಗಂಗಿಲ್ಲ ರೀ, ಆಮೇಲೆ ಭಾಳ ಗಿಡ್ಡು ಹೋಗಂಗಿಲ್ಲ ರೀ. ಇವೆಲ್ಲ ಅರ್ಥ ಆಗ್ಯಾವತ್ತ ಅನ್ಕೋತೀನಿ ರೀ. ಅರ್ಥ ಆಗ್ಲಿಕ್ಕೂ ಕಮೆಂಟ್ ಮಾಡಿ ಕೇಳ್ರಿ. ಹಿಂಗೆ 16 ಸೆಂಟಿಮೀಟರ್ ರೀ, ಆಮೇಲೆ ಇದು 17 ಸೆಂಟಿಮೀಟರ್ ರೀ. ಹಿಂಗೆ ಉದ್ದಕ್ಕೆ 17, ಅಡಾಲ್ಕ 16 ರೀ. ಇದು ಸೈಡ್ ಪಟ್ಟಿನೂ ಹಿಂಗೆ ಉದ್ದಕ್ಕೆ 17 ಸೆಂಟಿಮೀಟರ್ ರೀ, ಆಮೇಲೆ ಅಡಾಲ್ಕ 6 ಸೆಂಟಿಮೀಟರ್ ರೀ. ಇದು ಇನ್ನೆಲ್ಲ ಕೂಡಿನ ಸ್ಟಿಚ್ ಮಾಡೋದು ಹೆಂಗೆ ಅನ್ನೋದು ನಿಮ್ಗೆ ನಾ ಹೇಳ್ತೀನಿ ರೀ. ಬರ್ರಿ. ಸಾರಿ ರೀ, ಇಲ್ಲಿ ಸೆಂಟಿಮೀಟರ್ ಅಂದೇನಲ್ಲಿ ಇಂಚ್ ಆ್ಯಡ್ ಮಾಡ್ಕೊರಿ ಮಾತ್ರ ರೀ. ನಾ ಬಾಯಿ ತಪ್ಪಿ ಸೆಂಟಿಮೀಟ್ರ್ ತಂದೇನು ರೀ. ಇಲ್ಲಿ 16 ಆಮೇಲೆ 17 ಸೆಂಟಿಮೀಟ್ರ್ ಐತ್ರಿ. ಅಲ್ಲಿ ಸೆಂಟಿಮೀಟ್ರ್ ಆ್ಯಡ್ ಮಾಡ್ಕೊರಿ. ಈಗ ಅದಾದ ನಂತರ ನೋಡಿರಿ ಏನು ಲೈನಿಂಗ್ ಪೀಸ್ ಇರ್ತಲ್ಲ ಅದನ್ನ ಕೆಳಗೆ ಹಾಕಿರಿ. ಆಮೇಲೆ ಗೊಬ್ಬರ ಚೀಲ ನಡುವ್ರಿ. ಅದಾದ ನಂತರ ನೋಡಿರಿ ಇದು ಬ್ಲೌಸ್ ಪೀಸ್ ಮ್ಯಾಲೆ ಹಾಕಿ ಇದನ್ನೆಲ್ಲ ಪಿನ್ನಪ್ ಮಾಡ್ಕೋಬೇಕು ರೀ. ಅಂದ್ರೆ ಜರಿಯಂಗಿಲ್ಲ ರೀ, ಅದ ಮಾಪು ಅಳ್ತಿನೂ ತಪ್ಪಂಗಿಲ್ಲ ರೀ. ನಾನು ಅಂದ್ರೆ ಸುತ್ತೆಲ್ಲ ಇದನ್ನ ಹಾಕ್ಬೇಕಾರ ರೀ, ಸ್ಟಿಚ್ ಹಾಕ್ಬೇಕಾರ. ಅದಕ್ಕೆ ನಾ ಏನು ಮಾಡತ್ತೀನಿ ರೀ, ನೋಡಿರಿ ಸೂಜಿನ ಇರ್ತಾವಲ್ಲ, ಸೂಜಿಲೇರ ನಿಮ್ಮ ಕಡೆ ಪಿನ್ ಉಳಿದು ಅಂದ್ರೆ ಪಿನ್ಲೇನಿಲ್ಲ ರೀ, ಅದನ್ನೆಲ್ಲ ಹೀಗೆಲ್ಲ ಪಿನ್ನಪ್ ಮಾಡ್ಕೋರಿ. ಅಂದ್ರೆ ಜರಿಯಂಗಿಲ್ಲ ರೀ. ಈ ವಿಡಿಯೋದ್ರೊಳಗೆ ನಾ ಏನು ಮಾಡೇನಿ ಅಂದ್ರೆ ರೀ, ಇದನ್ನ ಅಷ್ಟೇ ಕಟಿಂಗ್ ಅಷ್ಟೇ ಹೇಳ್ಕೊಟ್ಟೇನಿ ರೀ. ಸ್ಟಿಚಿಂಗ್ ಮತ್ತೊಂದು ವಿಡಿಯೋದ್ರೊಳಗೆ ಹಾಕ್ತೀನಿ ರೀ. ಅಂದ್ರೆ ಆ ವಿಡಿಯೋ ಭಾಳ ಲೆಂತಿ ಹಾಕೈತೆ ರೀ. ಹಿಂಗಾಗಿ ನಾ ಸ್ಟಿಚಿಂಗ್ ಅಷ್ಟೇ ಹೇಳ್ಕೊಟ್ಟೇನಿ ರೀ. ಕಟಿಂಗ್ ಅಷ್ಟೇ ಹೇಳ್ಕೊಟ್ಟೇನಿ ರೀ. ಸ್ಟಿಚಿಂಗ್ ಮತ್ತೊಂದು ವಿಡಿಯೋದ್ರೊಳಗೆ ಹಾಕ್ತೀನಿ ರೀ. ಇದೇನು ಮತ್ತೊಂದು ಐತನೈತ್ರಲ್ಲ ಸೈಡ್ ಪಟ್ಟಿ ಐತಿಲ್ಲ, ಅದನ್ನೂ ಸೇಮ ಹಂಗೆ ನೋಡಿರಿ. ಈಗ ಆಗಳು ಹಿಂಗೆ ಮಾಡಿದ್ರಲ್ಲ, ಇದು ಏನೇನು ಮಾಡೋದು ರೀ, ಕೆಳಗೆ ಲೈನಿಂಗ್ ಐತನ್ ರೀ, ಆಮೇಲೆ ಅದಾದ ನಂತರ ಗೊಬ್ಬರ ಚೀಲ ರೀ, ಅದ ನಂತರ ಮೇನ್ ಐತನ್ ರೀ. ಇಷ್ಟು ಹಾಕೇನಿಲ್ಲ ರೀ, ಇದನ್ನೂ ಪಿನ್ನಪ್ ಮಾಡ್ಕೋದ್ರಿ. ಇದು ಸೇಮ್ ಅದರ ರೀತಿನ ತಿಳಿಲಿಲ್ಲ ಅಂದ್ರೂ ಮತ್ತೊಮ್ಮೆ ಕಮೆಂಟ್ ಮಾಡಿರಿ, ಅದ್ರೊಳಗೆ ನಾ ಹೇಳ್ತೇನೆ ರೀ ತಿಳಿಸಿ ನಿಮಗೆ. ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಸಬ್ಸ್ಕ್ರೈಬ್ ಮಾಡಿ ಹೋರಿ. ಈ ವಿಡಿಯೋಗಳು ಹೆಂಗೆ ಅನ್ಸತ್ತೆ ಅನ್ನೋದು ಹೇಳೋದು ಮರಿಬೇಡ್ರಿ. ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋ. ಅನ್ಕಸ್ ಮಟ್ಟ ಬಾಯ್ ಬಾಯ್.